ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಕೇವಲ ಒಂದು ನಾಲೆಜ್ ಪರ್ಪಸ್ ಆಗಿರ್ತದೆ. ಯಾವುದೇ ತರಹ ರೆಕಮೆಂಡೇಶನ್ ಅಲ್ಲ. ನೀವೆಲ್ಲ IPO ಬಗ್ಗೆ ಕೇಳಿರ್ತೀರಾ ಅಂದ್ಕೊಳ್ತೇನೆ. IPO ಅಂದರೆ ಏನು, ಅದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ವರ್ಕ್ ಆಗ್ತದೆ, ಮತ್ತು ನೀವೆಲ್ಲ IPOದಲ್ಲಿ ಹೂಡಿಕೆ ಮಾಡ್ಬೋದಾ, ಹಾಗಿದ್ರೆ IPOದಲ್ಲಿ ಲಾಭ ಇದೆಯಾ, IPOದಲ್ಲಿ ನಷ್ಟ ಆಗೋ ಚಾನ್ಸಸ್ ಎಷ್ಟು, IPOನ ಹೇಗೆ ಅಪ್ಲೈ ಮಾಡ್ಬೋದು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಚಾನೆಲ್ಗೆ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ಥರ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೇವೆ. ಒಂದು ಕಂಪ್ನಿ ಷೇರು ಮಾರುಕಟ್ಟೆಗೆ ಎಂಟರ್ ಆಗಬೇಕು ಅಂದರೆ ಮೊದಲ ಬಾರಿಗೆ ಸಾರ್ವಜನಿಕರಿಗೆ ತನ್ನ ಶೇರ್ಸ್ಗಳನ್ನು ಮಾರಾಟ ಮಾಡುವಂಥದ್ದು. ಹಾಗಿದ್ರೆ ಕಂಪನಿಗಳು IPOನ ಯಾಕೆ ತರ್ತವೆ ಅಂದರೆ, ಸಿಂಪಲ್ ಆಗಿ ಹೇಳೋದಾದರೆ ಕಂಪನಿಗೆ ಹಣ ಸೇರಿಸುವಂಥ ಒಂದು ಮಾರ್ಗ. ಹಣ ಯಾಕೆ ಬೇಕು? ಬಿಸ್ನೆಸ್ ವಿಸ್ತಾರ ಮಾಡೋ ಯೋಜನೆ, ಹೊಸ ಫ್ಯಾಕ್ಟ್ರಿ, ಬಿಲ್ಡಿಂಗ್ಸ್ ಅಥವಾ ಹೊಸ ಪ್ರಾಜೆಕ್ಟ್ಗಳಿಗೆ ಹಣ ಬೇಕಾಗುವಂಥದ್ದು, ಸಾಲ ತೀರಿಸೋಕೆ, ಬ್ಯಾಂಕ್ ಲೋನ್ ಕಡಿಮೆ ಮಾಡೋಕೆ ಆಗಿರ್ಬೋದು, ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚಿಸೋಕೆ ಕೂಡ ಆಗಿರ್ಬೋದು, ಮತ್ತು ಪ್ರಮೋಟರ್ಸ್ಗಳು ತಮ್ಮ ಷೇರಿನ ಭಾಗನ ಪಬ್ಲಿಕ್ಸ್ಗೆ ಮಾರ್ತಾರೆ. ಈ IPOದಲ್ಲಿ ಒಟ್ಟು 3 ಥರ ಜನ ಇರ್ತಾರೆ. ಒಂದು ರಿಟೇಲ್ ಇನ್ವೆಸ್ಟರ್ಸು, ಎರಡನೇದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, ಹಾಗೆ HNI ಇನ್ವೆಸ್ಟರ್ಸು. ಅಂದರೆ ನೀವೆಲ್ಲ ಈ ರಿಟೇಲ್ ಇನ್ವೆಸ್ಟರ್ಸ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೇವೆ. ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಮ್ಯೂಚುವಲ್ ಫಂಡ್ಗಳು ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳಲ್ಲಿ ಅಪ್ಲೈ ಮಾಡ್ತಾರೆ. ಮತ್ತು ಈ HNI ಇನ್ವೆಸ್ಟರ್ಸ್ ಅಂದರೆ ದೊಡ್ಡ ದೊಡ್ಡ ಮೊತ್ತದ ಹೂಡಿಕೆ ಮಾಡುವವರು ಆಗಿರ್ತಾರೆ. ಹಾಗಿದ್ರೆ IPOದಲ್ಲಿ ಹೇಗೆ ಹೂಡಿಕೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವೊಂದು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಅದಕ್ಕೆ ಬ್ಯಾಂಕ್ ಅಕೌಂಟ್ ಜೊತೆ UPI ಅಥವಾ ನೆಟ್ ಬ್ಯಾಂಕಿಂಗ್ನ ಲಿಂಕ್ ಮಾಡಿರಬೇಕು. ಇವುಗಳನ್ನು ನಾವು ಒಂದು ಟ್ರೇಡಿಂಗ್ ಆ್ಯಪ್ ಅಥವಾ ಬ್ಯಾಂಕ್ ಆ್ಯಪ್ಗಳಲ್ಲೂ ಕೂಡ ಇವತ್ತಿಗೆ ಮಾಡ್ಬೋದು. IPOಗಳು ಮಾರುಕಟ್ಟೆಗೆ ಬಂದಾಗ ನಾವು ಅವುಗಳನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಪ್ರೈಸ್ ಬ್ಯಾಂಡನ್ನು ನಾವು ಚೂಸ್ ಮಾಡಿ ಎಷ್ಟು ಶೇರ್ ಅಂತ ತಗೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಶೇರಿನ ಬೆಲೆ 155ರಿಂದ 162ರ ಒಳಗೆ ಇದ್ದರೆ ಆವಾಗ ನಾವು ಕೇವಲ ಒಂದು ಶೇರನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಷೇರುಗಳು ಯಾವಾಗಲೂ IPOದಲ್ಲಿ ಬಂದಾಗ ಲಾಟ್ಗಳಲ್ಲಿ ಇರ್ತವೆ. ಅಂದರೆ ಒಂದು ಲಾಟಲ್ಲಿ 90 ಷೇರು ಇದ್ದರೆ ಒಂದು ಶೇರಿಗೆ 162ರಂತೆ 90 ಶೇರಿಗೆ 14,580 ಆಗುತ್ತೆ. ಅದನ್ನು ನಾವು ಬೈ ಮಾಡಬೇಕು. ಇದನ್ನು ನಾವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೇವೆ. ಅಲಾಟ್ಮೆಂಟ್ ಆಗೋ ತನಕ ನಾವು ವೇಟ್ ಮಾಡಬೇಕು. ಷೇರುಗಳು ಸಿಕ್ಕಿದರೆ ಡಿಮಾರ್ಟ್ ಅಕೌಂಟ್ಗೆ ಬರುತ್ತವೆ, ಇಲ್ಲ ಅಂತಂದರೆ ಹಣ ವಾಪಸ್ ನಿಮ್ಮ ಅಕೌಂಟ್ಗೆ ಬರುವಂಥದ್ದು. ಯಾವುದೇ IPO ಬಂದರೂ ಕೂಡ ನಾವು ಮೊದಲು ಆ ಕಂಪನಿಯ ಬಿಸ್ನೆಸ್ ಮತ್ತು ಪ್ರಾಫಿಟ್ ಲಾಸ್ ಎಲ್ಲವನ್ನು ಆಳವಾಗಿ ತಿಳಿದು ಅಪ್ಲೈ ಮಾಡುವುದು ತುಂಬ ಒಳ್ಳೆಯದು. ಯಾಕಂತಂದರೆ IPO ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ಆಗುವಾಗ 155ರ ಷೇರು 140, 130 ಎಲ್ಲ ಆಗಿದ್ದರೆ ತುಂಬ ಲಾಸ್ ಆಗುವಂಥದ್ದು ಇದ್ದೇ ಇರುತ್ತೆ. ಹಾಗೆ 170, 180 ಎಲ್ಲ ಆದಾಗ ಶೇರ್ಸ್ಗಳು ಲಾಭ ಕೂಡ ಆಗುವಂಥದ್ದು. ಸೊ ಯಾವುದಕ್ಕೂ ನಾವು ಕಂಪನಿಯನ್ನು ಸರಿಯಾಗಿ ಅನಾಲಿಸಿಸ್ ಮಾಡಿ ಡಿಸಿಷನನ್ನು ತೆಗೆದುಕೊಳ್ಳೋದು ಸೂಕ್ತ ಆಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ.